ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಕಾಂಗ್ರೆಸ್ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳನ್ನು ಎಲ್ಲ ಈಡೇರಿಸ್ಕೊಂಡು ಹೋಗ್ತಾ ಇದೆ. ಆದರೆ ಈ ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿ ಹಣ ಹಾಕೋದು 2 ತಿಂಗಳ 12ನೇ ಮತ್ತು 13ನೇ ಕಂತಿನ ಹಣದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಮೀಡಿಯಾದವರು ಕೇಳಿದಾಗ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ರಾಜ್ಯದ ಜನತೆಗೆ ಒಂದು ಹೇಳೋದು ಏನಂದರೆ, ಈ ಚುನಾವಣೆ ಬಂದಿದ್ದು MP ಚುನಾವಣೆಯಿಂದ ಸ್ವಲ್ಪ ತಡವಾಗಿದೆ, ಹಾಗಾಗಿ ಸ್ವಲ್ಪ ಕುಂದುಕೊರತೆಗಳಿಂದ ಅಂತ ಹೇಳ್ತಾ ಈ 12 ಮತ್ತು 13ನೇ ಕಂತಿನ ಹಣವನ್ನು ಈ ವಾರದಲ್ಲೇ ಒಟ್ಟಿಗೆ ಹಾಕಲಾಗುತ್ತದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಸುಮಾರು ಜನ ಮಹಿಳೆಯರು ಏನು ಬರುತ್ತೋ ಇಲ್ಲೋ, ಇದು ಬರ್ತಾಯಿತ್ತು, ತುಂಬ ಚೆನ್ನಾಗಿ ಉಪಯೋಗ ಆಗ್ತಾಯಿತ್ತು, ನಮಗೆ ಏನೋ ಒಂದು ಕೆಲಸ ಕಾರ್ಯಗಳಿಗೆ ತುಂಬಾ ಒಂದು ಉಪಯೋಗ ಆಗ್ತಾಯಿತ್ತು. ಆದರೆ ಈ 2 ತಿಂಗಳಿಂದ ಇದು 3ನೇ ತಿಂಗಳು ಬರ್ತಾಯಿದೆ. ಆದರೆ ಈ 12ನೇ ಮತ್ತು 13ನೇ ಕಂತಿನ ಹಣ ಇವತ್ತಿಗೂ ಬಂದಿಲ್ಲ. ಏನು ಬಿಡ್ತಾರಾ ಇಲ್ವಾ ಜನ ಎಲ್ಲ ಕೇಳ್ತಿದ್ದಾರೆ ಅಂತ ಮೀಡಿಯಾದವರೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಿದಾಗ ಅವರು ಹೇಳಿದ ಸ್ಪಷ್ಟ ಮಾಹಿತಿ ಇಷ್ಟೇ: ಇದೇ ವಾರದಲ್ಲಿ 12ನೇ ಮತ್ತು 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಯಾರೆಲ್ಲ ನೀವು ಇದ್ದೀರೋ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡೆಯೋದು, ಅದರಲ್ಲಿ ಕೆಲವರು ತೆರಿಗೆಯನ್ನು ಕಟ್ಟುವಂತಹ ಮಹಿಳೆಯರಿಗೂ ಅದನ್ನು ನೀಡುತ್ತಿದ್ದೀವಿ. ಅವರದ್ದು ಬಗ್ಗೆ ಸ್ವಲ್ಪ ಅದು ಎಲ್ಲ ಒಂದು ಎಷ್ಟು ಜನ ಈ ರೀತಿ ತೆರಿಗೆ ಹಣವನ್ನು ಕಟ್ತಿದ್ದಾರೆ ಅವ್ರಿಗೆ ಖಾತೆಗಳನ್ನು ಹಣ ಹಾಕೋದನ್ನು ನಿಲ್ಲಿಸಲಾಗುತ್ತದೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಸರ್ವೆ ಮಾಡ್ತಿದ್ದಾರೆ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ. ಎಲ್ಲ ಮಹಿಳೆಯರ ಯಾರೆಲ್ಲ ತೆರಿಗೆಯನ್ನು ಕಟ್ಟುತ್ತಿದ್ದಾರೆ ಅವ್ರಿಗೂ ಸುಮಾರು 1,38 ಲಕ್ಷ ಮಹಿಳೆಯರಿಗೂ ತೆರಿಗೆಯನ್ನು ಕಟ್ತಿದ್ದಾರೆ. ಅವರು ಬಿಟ್ಟು ಉಳಿದಿದ್ದವರಿಗೆಲ್ಲ ಇದೇ ವಾರದಲ್ಲಿ ಶನಿವಾರದ ಒಳಗಡೆ 12ನೇ ಮತ್ತು 13ನೇ ಕಂತ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಸ್ವಲ್ಪ ಯಾರೆಲ್ಲ ಇದ್ದೀರಾ, ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪಡೆಯುವಂಥವರು ಸ್ವಲ್ಪ ಕಾಯಬೇಕಾಗುತ್ತದೆ. ಇದಾದ ನಂತರ ಈ ತಿಂಗಳಿಂದ ಆ್ಯಕ್ಚುಲಿ ಇಷ್ಟು ದಿನ ತಿಂಗಳ ಕೊನೆಯ ವಾರದಿಂದ ಮುಂದಿನ ತಿಂಗಳ ಮೊದಲನೇ ವಾರದ ಒಳಗಡೆ ಇದರ ಕಂತಿನ ಹಣವನ್ನು ಜಮಾ ಮಾಡ್ತಾಯಿದ್ರು. ಆದರೆ 2 ತಿಂಗಳಿಂದ ಯಾವುದೇ ಕಂತಿನ ಹಣವನ್ನು ಜಮಾ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಗೊಂದಲದಲ್ಲಿದ್ದಾರೆ. ಎಲ್ಲ ಮಹಿಳೆಯರು, ರಾಜ್ಯದ ಎಲ್ಲ ಮಹಿಳೆಯರು, ಏನಪ್ಪ ಇದು ನಿಂತು ಹೋಯಿತು ಅಷ್ಟೇನ, ಇದು ಹಣ ಬರುತ್ತೋ ಇಲ್ವೋ ಅಂಥೇಳಿ ತುಂಬಾ ಗೊಂದಲದಲ್ಲಿ ಇರೋದರಿಂದ ಇವರು ಒಂದು ಸ್ಟೇಟ್ಮೆಂಟ್ ಅಂತ ನೀಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಬೇಕಾಗಿದೆ. ಈ ವಾರದಲ್ಲಿ ಅವರು ಹಣವನ್ನು ಹಾಕಲಾಗುತ್ತೆ ಅಂತ ಹೇಳಿದ್ದಾರೆ. ಅದು ಒಂದು ಕಾರಣನೂ ಹೇಳಿದ್ದಾರೆ. ಇನ್ನೊಂದು ಕಾರಣ ಏನಂದರೆ, ಸರ್ಕಾರದ ಮೇಲೆ ಸ್ವಲ್ಪ ಮುಖ್ಯಮಂತ್ರಿಗಳ ಮೇಲೆ ಸುಮಾರು ವಿರೋಧ ಪಕ್ಷದ ನಾಯಕರು ಕೆಲವೊಂದು ಹೇಳಿಕೆಗಳಿಂದ ಅವ್ರಿಗೆ ಯಾವುದೇ ರೀತಿಯ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡದೆ ಸ್ವಲ್ಪ ಕೋರ್ಟ್ ಕಚೇರಿ ಅಂತ ತಿರುಗಾಡೋದು ಬೇರೆ ಆಗಿದೆ. ಹಾಗಾಗಿ ಅದು ಒಂದು ಸ್ವಲ್ಪ ಕಾರಣವೂ ಬಿದ್ದಿದೆ. ಸ್ವಲ್ಪ ಹಣದ ವ್ಯವಸ್ಥೆ ಮಾಡುವುದಕ್ಕೆ ಅಂತಲೂ ಸ್ಪಷ್ಟವನ್ನು ನೀಡಿದ್ದಾರೆ. ಹಾಗಾಗಿ ಯಾವತ್ತೂ BJP ಸರ್ಕಾರ ಅಂದರೆ BJP ನಾಯಕರು ಹೋರಾಟ ಮುಂದುವರಿಸ್ಕೊಂಡು ಹೋದರೂ ಸಿದ್ದರಾಮಯ್ಯ ವಿರುದ್ಧವಾಗಿ ಪಾದಯಾತ್ರೆ ಆಗ್ಬೋದು, ಬೇರೆ ಹೇಳಿಕೆಗಳಿಂದ, ರಾಜ್ಯಪಾಲರ ಕರೆಯುವುದರಿಂದ, ಕೋರ್ಟ್ ಕಚೇರಿಗೆ ಅಂತ ಓಡಾಡ್ತಾ ಇರೋದರಿಂದ ಇದು ಕೂಡ ಒಂದು ತಡೆ ಆಗುವುದಕ್ಕೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಹಾಕೋದು ತಡವಾಗುವುದಕ್ಕೆ ಇದು ಕೂಡ ಒಂದು ಮುಖ್ಯವಾದ ಕಾರಣವಾಗಿದೆ. ಯಾಕಂದರೆ ಮುಖ್ಯಮಂತ್ರಿ ಸಾಹೇಬರು ಸಮ್ಮುಖದಲ್ಲಿ ಹಣವನ್ನು ಬಿಡುಗಡೆ ಮಾಡುವುದರಿಂದ ಈ ಹಣ ಇದರ ಬಗ್ಗೆ ಸ್ವಲ್ಪ ಕುಳಿತು ಚರ್ಚೆ ಮಾಡಿ ಸಭೆ ಮಾಡೋದಕ್ಕೆ ಕೂಡ ಮುಖ್ಯಮಂತ್ರಿಯವರು ಈ ಒಂದು ವರದಿಯ ಮುಖಾಂತರವಾಗಿ, ವಿರೋಧ ಪಕ್ಷದ ವರದಿಯ ಮುಖಾಂತರವಾಗಿ
ಇವರು ಕೋರ್ಟಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಸಮಯ ಆ ಕಡೆ ಹಾಕುವುದರಿಂದ ಅದೂ ಒಂದು ಕಾರಣವಾಗಿದೆ ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ನೋಡೋಣ, ಈ ವಾರದಲ್ಲಿ ಅವರು ಹಾಕಲಾಗುತ್ತದೆ ಅಂತ ಹೇಳಿದ್ದಾರೆ. ನೋಡಿಬಿಟ್ಟು ನೀವು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.